ನೆಕ್ಸ್ಟ್ ಕ್ವೆಶ್ಚನ್ನು ವೆರಿ ಸಿಂಪಲ್, ತುಂಬಾ ಸಿಂಪಲ್ ಆಗಿದೆ ಈ ಕ್ವೆಶನ್ನು. ಇಫ್ ಸೆಟ್ ಎ ಇಸ್ ಆ್ಯಂಡ್ ಸೆಟ್ ಬಿ ಆರ್ ಡಿಫೈನ್ಡ್ ಆ್ಯಸ್ ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಸೆಟ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಸೊ ಸೆಟ್ ಎ ಬರ್ಕೊಳ್ಳೋಣ. ಸೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಇದಕ್ಕೆ ಆರ್ಡರ್ ಪೇರ್ಸ್ ಬರೆಯೋಣ. ಆರ್ಡರ್ ಪೇರ್ಸ್ ಅಂತ ಅಂದರೆ ನಾನು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಅಂದರೆ ಎ ಇಸ್ ಈಕ್ವಲ್ ಟು ತೊಗೋತೀನಿ, ಎಕ್ಸಿಗೆ ನಾನು 0 ಕೊಡ್ತೀನಿ, ಆಗ ವೈ ಇ ಪವರ್ 0 ಅಂದರೆ 0,1 ಬಂತು. ಎಕ್ಸಿಗೆ ನಾನು 2 ಕೊಡ್ತೀನಿ, 2 1 ಕೊಡ್ತೀನಿ, 1, ಇ ಪವರ್ 1 ಆಯಿತು. ಅದೇ ಎಕ್ಸಿಗೆ ನಾನು 2 ಕೊಡ್ತೀನಿ, 2, ಇ ಪವರ್ 2. ನಾನು ಇಲ್ಲಿಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟಂಗೆ ವೈ ವ್ಯಾಲ್ಯೂ ಚೇಂಜಸ್ ಆಗ್ತಾ ಹೋಗ್ತಾ ಇದೆ, ಸರಿನಾ? ಅದೇ ಥರ ಬಿ ಸೆಟ್ನ ತೊಗೊಳ್ಳೋಣ. ಬಿ ಸೆಟ್ ಅಂತ ಅಂದರೆ ಯಾವುದು? ಬಿ ಸೆಟ್ಟು ಏನು ಕೊಟ್ಟಿದ್ದಾನೆ? ಎಕ್ಸ್ ಕಮ ವೈ ಸಚ್ ದಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತೆ, ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತೆ. ಹಾಗಿದ್ಮೇಲೆ ಬಿ ಸೆಟ್ಟಲ್ಲಿ ನಾನು 1, 1 ಹಾಕ್ತೀನಿ, 1 ಕೊಡ್ತೀನಿ, ಆವಾಗ ವೈ ಕೂಡ 1 ಅಲ್ವಾ. ನೆಕ್ಸ್ಟು 2 ಕೊಡ್ತೀನಿ, ವೈ ಕೂಡ 2 ಅಲ್ವಾ. 3, ಎಕ್ಸೆಟ್ರಾ ಈ ರೀತಿ ಬರುತ್ತೆ. ಈಗ ನೋಡಿ, ಎ ಸೆಟ್ ಮತ್ತು ಬಿ ಸೆಟ್ ಎರಡನ್ನೂ ಅಬ್ಸರ್ವ್ ಮಾಡಿದಾಗ ನನಗೆ ಎರಡೂ ಸೆಟ್ಟಲ್ಲಿ ಯಾವುದಾದ್ರೂ ಕಾಮನ್ ಎಲಿಮೆಂಟ್ ಸಿಗ್ತಾ? ನೋ. ಹಾಗಿದ್ಮೇಲೆ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾವುದೇ ರೀತಿ ಕಾಮನ್ ಎಲಿಮೆಂಟ್ ಇಲ್ಲ. ಬಿ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ, ಅದು ಆಗೋಕ್ಕೆ ಚಾನ್ಸ್ ಇಲ್ಲ. ಎ ಯೂನಿಯನ್ ಬಿ ಎ ಆಗೋಕ್ಕಂತೂ ಚಾನ್ಸ್ ಇಲ್ಲ. ಆದರೆ ಎ ಇಂಟರ್ಸೆಕ್ಷನ್ ಬಿ ಏನಾಗ್ಬೋದು? ಎಂಟಿ ಆಗ್ಬೋದು. ಯಾವುದೇ ರೀತಿ ಕಾಮನ್ ಎಲಿಮೆಂಟ್ಸು ನಮಗೆ ಸಿಗೋದಿಲ್ಲ. ಸೊ ಹಾಗಿದ್ಮೇಲೆ ಯಾವುದು ರೈಟ್ ಆನ್ಸರ್? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ.